ದೇವ್ರೆ, ಏನ್ ಹಿಂಗಾಗೋಯ್ತು? ನಾನು ಎಷ್ಟು ನಂಬಿದ್ದೆ ಅವನ್ನ, ಈ ತರ ಆಗೋಯ್ತಲ್ಲಪ್ಪ. ನನಗೆ ಯಾಕೆ ಹಿಂಗಾಗ್ಬೇಕು ಹೇಳು? ನಾನ್ ನೋಡಿದ್ರೆ ಅವನ್ ಬಟ್ಟೆ ಬರೆ ಎಲ್ಲ ನೋಡಿ ಇವನೊಬ್ಬ ದೊಡ್ಡ ಮಂತಂದಿರ್ಬೇಕು. ಇವನ್ ಮದ್ವೆ ಆದ್ರೆ ನನ್ನ ಜೀವನ ಪೂರ್ತಿ ಸುಖವಾಗಿರ್ಬೋದು, ನಾನು ಎಲ್ಲರ ಮುಂದೆ ಟೀಕಾಗಿ ಬದುಕ್ಬೋದು ಅಂತ ಏಟೆಲ್ಲ ಆಸೆ ಇಟ್ಕೊಂಡಿದ್ದೆ. ನೋಡಿದ್ರೆ ಹಿಂಗಾಗೋಯ್ತು. ಎಲ್ಲರ ಮುಂದೆ ಆಡ್ಕೊಳ್ಳೋರ್ ಮುಂದೆ ಜಾರ್ ಬಿದ್ರು ಅಂತಾರಲ್ಲ, ಹಂಗಾಗೋಯ್ತೈತೆ ನನ್ನ ಪರಿಸ್ಥಿತಿ. ಏನಪ್ಪ ಮಾಡ್ಲಿ? ಈ ವಿಷಯ ನಮ್ಮ ಅವ್ವಂಗೂ ಹೇಳಕ್ಕಾಗಿಲ್ಲ. ಅವನ ಹತ್ರ ಮತ್ತೋಗಿ ಮಾತಾಡೋಣ ಅಂದ್ರೆ ಅವನ ಮನೆ ನೋಡಿದ್ಮೇಲೆ ನನ್ಗೆ ಅವ್ನು ಮಾತಾಡ್ಸಕ್ಕೂ ಮನ್ಸು ಬರ್ತಾ ಇಲ್ಲ. ಏನು ಬೇಡ ಅಂತ ಹೋಗಿ ಸಾಯನ ಅಂದ್ರೆ ಸಾಯಕ್ಕೂ ಧೈರ್ಯ ಇಲ್ಲ. ಯಾಕಪ್ಪ ನನ್ನ ಜೀವನ ಹಿಂಗೆ ಅತಂತ್ರ ಮಾಡ್ಬಿಟ್ಟೆ ದೇವ್ರೇ? ಯಾಕಿಂತ ತಪ್ಪು ಮಾಡ್ಕೊಬಿಟ್ಟೆ ನಾನು ದುಡುಕಿ? ಅಯ್ಯೋ, ಇವಾಗ ಏನು ಮಾಡಲಿ? ಯಾರ ಹತ್ರ ಹೇಳ್ಕೊಳ್ಳಿ? ಯಾರು ಅವರೇ ನನಗೆ? ಇಲ್ಲ, ನಾನು ಹಿಂಗೆಲ್ಲ ಯೋಚನೆ ಮಾಡಿದ್ರೆ ಆಗಕ್ಕಿಲ್ಲ. ಅವಂತ ಹೋಗಿ ಹೇಳ್ತೀನಿ, ಅದು ಏನಾಯ್ತೋ ಆಗಲಿ. ಇನ್ನೇನು ಮಾಡೋಣ? ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅವಂತಕ್ಕೆ ಹೋಗಿ ಹೇಳೋಣ ಅನ್ನಿಸ್ತದೆ, ಆದ್ರೆ ಮನೆ ಕಡೆಗೆ ಹೋಗಕ್ಕೆ ನನ್ನ ಕಾಲೇ ಬತ್ತಾ ಇಲ್ಲ. ಏನು ಮಾಡ್ಲಪ್ಪ ದೇವ್ರೇ? ಇಂಥ ಪರಿಸ್ಥಿತಿ ಬರ್ತದೆ ಅಂತ ಮುಂಚೆನೆ ಗೊತ್ತಾಗಿದ್ದಿದ್ರೆ ಇಷ್ಟೊಂದೆಲ್ಲ ತಪ್ಪು ಮಾಡ್ತಾನೆ ಇರಲಿಲ್ಲ ಅನ್ನಿಸ್ತದೆ ನಾನು. ಹೆಂಗೋಗ್ಲಿ ಮನೆ ತಕ್ಕೆ ಈಗ?